ಇನ್ನ ಸಿಎಂ ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ನಂಬರ್ ಗೇಮ್ ಪೊಲಿಟಿಕ್ಸ್ಗೆ ಈಗಾಗಲೇ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ, ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ನಂಬರ್ ಯಾರ ಕಡೆ ಜಾಸ್ತಿ ಇರುತ್ತೋ ಅವರು ಸಿಎಂ ಆಗ್ತಾರೆ. ಆ ನಂಬರ್ ತನ್ನತ್ತ ಬರಬೇಕು ಅಂತಂದ್ರೆ ಏನ್ ಮಾಡಬೇಕು, ಇದೇ ವಿಚಾರವಾಗಿ ಡಿಕೆ ಶಿವಕುಮಾರ್ ಈಗ ಕಸರತ್ತನ್ನ ನಡೆಸಿದ್ದಾರೆ. ಒಂದ್ ಕಡೆ ಡಿಕೆಶಿಯಿಂದ ಆಪ್ತ ಶಾಸಕರ ಜೊತೆಗೆ ಮಾತುಕತೆ, ಮತ್ತೊಂದು ಕಡೆ ಶಾಸಕರ ವಿಶ್ವಾಸ ಗಳಿಸುವತ್ತ ಹೆಜ್ಜೆ ಇರಿಸಿದ್ದಾರೆ ಡಿಕೆ ಶಿವಕುಮಾರ್. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕಾಂಗ್ರೆಸ್ ಶಾಸಕರನ್ನ ಭೇಟಿಯಾಗಿದ್ದಾರೆ. ಶಾಸಕರಾದ ವೀರೇಂದ್ರ ಪಪ್ಪಿ ಮತ್ತು ವಿನಯ್ ಕುಲಕರ್ಣಿ ಜೈಲಲ್ಲಿರುವ ಹಿನ್ನೆಲೆ ಜೈಲಿಗೆ ಹೋಗಿ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ. ನಿನ್ನೆ ಜೈಲಲ್ಲಿ ಇಬ್ಬರು ಶಾಸಕರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಪರಪ್ಪನ ಅಗ್ರಹಾರದಲ್ಲಿ ಈ ಇಬ್ಬರು ಶಾಸಕರು ಇರೋದು. ಕೊಲೆ ಆರೋಪದಲ್ಲಿ ವಿನಯ್ ಕುಲಕರ್ಣಿ ಜೈಲು ಪಾಲಾಗಿದ್ರೆ, ಮತ್ತೊಂದು ಕಡೆ ವೀರೇಂದ್ರ ಪಪ್ಪಿ ಇಡಿ ದಾಳಿಯ ನಂತರ ಜೈಲು ಸೇರಿದ್ದಾರೆ. ಸದ್ಯ ಇಬ್ಬರೂ ಶಾಸಕರನ್ನ ಭೇಟಿಯಾಗುವುದಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿನ್ನೆ ಜೈಲಿಗೆ ಹೋಗಿದ್ರು. ಅವರನ್ನ ಭೇಟಿಯಾಗಿ ಬಂದಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಶಾಸಕರ ವಿಶ್ವಾಸ ಗಳಿಸುವತ್ತ ಡಿಕೆ ಶಿವಕುಮಾರ್ ಅವರ ಪ್ರಮುಖ ಹೆಜ್ಜೆ. ಯಾವತ್ತೂ ನೆನಪಾಗದೇ ಇರುವಂತಹವರು ದಿಢೀರ್ ಅಂತ ಒಬ್ಬೊಬ್ಬರೇ ನೆನಪಾಗ್ತಾ ಇದ್ದಾರೆ. ಇದರ ಅರ್ಥ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಳೋದು, ನಂಬರ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು. ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಬಹುದು ಡಿಕೆಶಿ ಇದರಲ್ಲಿ? ಶ್ರೀಪಾದ, ಈಗ ಕಳೆದ 6 ತಿಂಗಳಿಂದ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರು ದೊಡ್ಡ ಮಟ್ಟದಲ್ಲಿ ನೆನಪಾಗ್ತಾ ಇದ್ದಾರೆ. ಯಾಕಂದ್ರೆ ಅಧಿಕಾರವನ್ನು ಯಾವಾಗ ಹಿಡಿಬೇಕನ್ನುವಂತ ಇಚ್ಛಾಶಕ್ತಿ ಅವರಿಗೆ ಬಂತು. 6 ತಿಂಗಳಿಂದ ಒಂದು ರೀತಿಯಲ್ಲಿ ಶಾಸಕರು ಯಾರು ಅವರನ್ನ ಹುಡುಕೊಂಡು ಬರ್ತಾರೆ ಅಥವಾ ಭೇಟಿಗೆ ಬರ್ತಾರೆ, ಕೆಲಸದ ನಿಮಿತ್ತ ಬರ್ತಾರೆ, ಅವ್ರಿಗೊಂದು ರೀತಿಯಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಮತ್ತು ಅವ್ರು ಹೇಳಿದಂತ ಕೆಲಸಗಳನ್ನ ಶೀಘ್ರವಾಗಿ ಮಾಡುವಂತೆ ಸೂಚಿಸೋಕೆ ಅವರ ಇಲಾಖೆ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳು ಕೂಡ ಪತ್ರಗಳನ್ನು ಕೊಡುವಂತ ಕೆಲಸವನ್ನು ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಜೈಲಲ್ಲಿರ್ತಕ್ಕಂಥ ಇಬ್ಬರು ಕಾಂಗ್ರೆಸ್ ಶಾಸಕರು, ಇಬ್ಬರು ಕೂಡ ಡಿಕೆ ಶಿವಕುಮಾರ್ ಅವರ ಆಪ್ತರು, ಈ ಕಳೆದ 6-8 ತಿಂಗಳಿಂದ ಜೈಲಲ್ಲಿದ್ದಾರೆ. ಆದ್ರೆ ಅವರ ಭೇಟಿಗೆ ಹೋಗಿರಲಿಲ್ಲ. ವಿನಯ್ ಕುಲಕರ್ಣಿ ಅವರು ಹೆಚ್ಚು ಕಡಿಮೆ 6-7 ತಿಂಗಳಾಯ್ತು ಅವರು ಜೈಲಿಗೆ ಹೋಗಿ, ಅವರ ಭೇಟಿಯನ್ನು ಮಾಡಿರಲಿಲ್ಲ. ಆದ್ರೆ ನಿನ್ನೆ ದಿಢೀರ್ ಅಂತ ಹೋಗಿ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಕಳೆದ 2 ತಿಂಗಳಿಂದ ವೀರೇಂದ್ರ ಪಪ್ಪಿ ಅವರು ಕೂಡ ಜೈಲಲ್ಲಿದ್ದಾರೆ, ಅವ್ರನ್ನು ಹೋಗಿ ಭೇಟಿ ಮಾಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಶಾಸಕರ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡ್ತಾ ಇರತಕ್ಕಂಥ ಒಂದು ಕ್ರಮಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿರ್ತಕ್ಕಂಥದ್ದು. ಅದರಲ್ಲೂ 37-38 ಜನ ಹೊಸದಾಗಿ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರಿದ್ದಾರೆ, ಮೊದಲ ಬಾರಿ ಗೆದ್ದ ಶಾಸಕರಿದ್ದಾರೆ. ಅವರನ್ನ ಟಾರ್ಗೆಟ್ ಮಾಡಿ ಈಗಾಗಲೇ ಡಿಕೆ ಬ್ರದರ್ಸ್ ಅವರು ಸ್ವತಃ ಕರೆ ಮಾಡಿ ಅವರಿಗೆ ಒಂದಷ್ಟು ಭರವಸೆಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತಮವಾದಂತಹ ಅವಕಾಶಗಳು ಬರ್ತವೆ, ಅನುದಾನ ಸೇರಿದಂತೆ ನಿಮಗೆ ಯಾವೆಲ್ಲ ಯೋಜನೆಗಳು ಬೇಕಲ್ಲ ಅವೆಲ್ಲವನ್ನು ಮಾಡಿಕೊಡ್ತೇವೆ, ನೀವು ನಮ್ಮ ಜೊತೆಗೆ ನಿಲ್ಲಿ ಸದ್ಯದ ಮಟ್ಟಿಗೆ ಅನ್ನುವಂತ ಒಂದಷ್ಟು ಮನವಿಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ದಿನದಿಂದ ದಿನಕ್ಕೆ ಶಾಸಕರ ಸಂಖ್ಯೆ ಹೆಚ್ಚಳವನ್ನ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಡಿಕೆ ಬ್ರದರ್ಸ್ ಮಾಡ್ತಾ ಇದ್ದಾರೆ. ಮೊದಲು 15-20 ಜನ ಅವರ ಬೆಂಬಲಿತ ಶಾಸಕರಿದ್ರು, ಈಗ ಸುಮಾರು 35-40 ಜನ ಬೆಂಬಲಿತ ಶಾಸಕರು ಆಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಡಿಕೆ ಶಿವಕುಮಾರ್ ಅವರ ವಲಯದಿಂದ ಕೇಳಿ ಬರ್ತಾ ಇದಾವೆ. ಹೀಗಾಗಿ ಒಂದು ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆ ಗುರುತಿಸಿಕೊಳ್ತಾ ಇರತಕ್ಕಂಥ ಆಪ್ತ ಶಾಸಕರಿಗೆ ಒಂದು ರೀತಿಯಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನು ಸಿಗ್ತಾ ಇದೆ. ಜೊತೆಗೆ ಅವರಿಗೆ ಒಂದಷ್ಟು ಮಾನ್ಯತೆಯನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ಮುಂದಿನ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಈಗ ಡಿಕೆ ಶಿವಕುಮಾರ್ ಅವರು ಸಿಎಂ ಗಾದಿ ಮೇಲೆ ಕಣ್ಣಿಟ್ಟುಕೊಂಡು ಎಲ್ಲಾ ಶಾಸಕರನ್ನ ತಮ್ಮತ್ತ ಸೆಳೆಯುವಂತ ಪ್ರಯತ್ನವನ್ನು ನಿರಂತರವಾಗಿ ಆರಂಭಿಸಿದ್ದಾರೆ. ಇದು ಇನ್ನಷ್ಟು ಶಾಸಕರು ಅವರ ಬಣಕ್ಕೆ ಸೇರುವಂತ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದ್ದಾವೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಇನ್ನ ಸಿಎಂ ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ನಂಬರ್ ಗೇಮ್ ಪೊಲಿಟಿಕ್ಸ್ಗೆ ಈಗಾಗಲೇ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ, ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ನಂಬರ್ ಯಾರ ಕಡೆ ಜಾಸ್ತಿ ಇರುತ್ತೋ ಅವರು ಸಿಎಂ ಆಗ್ತಾರೆ. ಆ ನಂಬರ್ ತನ್ನತ್ತ ಬರಬೇಕು ಅಂತಂದ್ರೆ ಏನ್ ಮಾಡಬೇಕು, ಇದೇ ವಿಚಾರವಾಗಿ ಡಿಕೆ ಶಿವಕುಮಾರ್ ಈಗ ಕಸರತ್ತನ್ನ ನಡೆಸಿದ್ದಾರೆ. ಒಂದ್ ಕಡೆ ಡಿಕೆಶಿಯಿಂದ ಆಪ್ತ ಶಾಸಕರ ಜೊತೆಗೆ ಮಾತುಕತೆ, ಮತ್ತೊಂದು ಕಡೆ ಶಾಸಕರ ವಿಶ್ವಾಸ ಗಳಿಸುವತ್ತ ಹೆಜ್ಜೆ ಇರಿಸಿದ್ದಾರೆ ಡಿಕೆ ಶಿವಕುಮಾರ್. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕಾಂಗ್ರೆಸ್ ಶಾಸಕರನ್ನ ಭೇಟಿಯಾಗಿದ್ದಾರೆ. ಶಾಸಕರಾದ ವೀರೇಂದ್ರ ಪಪ್ಪಿ ಮತ್ತು ವಿನಯ್ ಕುಲಕರ್ಣಿ ಜೈಲಲ್ಲಿರುವ ಹಿನ್ನೆಲೆ ಜೈಲಿಗೆ ಹೋಗಿ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ. ನಿನ್ನೆ ಜೈಲಲ್ಲಿ ಇಬ್ಬರು ಶಾಸಕರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಪರಪ್ಪನ ಅಗ್ರಹಾರದಲ್ಲಿ ಈ ಇಬ್ಬರು ಶಾಸಕರು ಇರೋದು. ಕೊಲೆ ಆರೋಪದಲ್ಲಿ ವಿನಯ್ ಕುಲಕರ್ಣಿ ಜೈಲು ಪಾಲಾಗಿದ್ರೆ, ಮತ್ತೊಂದು ಕಡೆ ವೀರೇಂದ್ರ ಪಪ್ಪಿ ಇಡಿ ದಾಳಿಯ ನಂತರ ಜೈಲು ಸೇರಿದ್ದಾರೆ.
ಸದ್ಯ ಇಬ್ಬರೂ ಶಾಸಕರನ್ನ ಭೇಟಿಯಾಗೋದಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿನ್ನೆ ಜೈಲಿಗೆ ಹೋಗಿದ್ರು. ಅವರನ್ನ ಭೇಟಿಯಾಗಿ ಬಂದಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಶಾಸಕರ ವಿಶ್ವಾಸ ಗಳಿಸುವತ್ತ ಡಿಕೆ ಶಿವಕುಮಾರ್ ಅವರ ಪ್ರಮುಖ ಹೆಜ್ಜೆ. ಯಾವತ್ತೂ ನೆನಪಾಗದೇ ಇರುವಂತಹವರು ದಿಢೀರ್ ಅಂತ ಒಬ್ಬೊಬ್ಬರೇ ನೆನಪಾಗ್ತಾ ಇದ್ದಾರೆ. ಇದರ ಅರ್ಥ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಳೋದು, ನಂಬರ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು. ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಬಹುದು ಡಿಕೆಶಿ ಇದರಲ್ಲಿ? ಶ್ರೀಪಾದ, ಈಗ ಕಳೆದ 6 ತಿಂಗಳಿಂದ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರು ದೊಡ್ಡ ಮಟ್ಟದಲ್ಲಿ ನೆನಪಾಗ್ತಾ ಇದ್ದಾರೆ. ಯಾಕಂದ್ರೆ ಅಧಿಕಾರವನ್ನು ಯಾವಾಗ ಹಿಡಿಬೇಕನ್ನುವಂತ ಇಚ್ಛಾಶಕ್ತಿ ಅವರಿಗೆ ಬಂತು. 6 ತಿಂಗಳಿಂದ ಒಂದು ರೀತಿಯಲ್ಲಿ ಶಾಸಕರು ಯಾರು ಅವರನ್ನ ಹುಡ್ಕೊಂಡು ಬರ್ತಾರೆ ಅಥವಾ ಭೇಟಿಗೆ ಬರ್ತಾರೆ, ಕೆಲಸದ ನಿಮಿತ್ತ ಬರ್ತಾರೆ, ಅವ್ರಿಗೊಂದು ರೀತಿಯಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಮತ್ತು ಅವ್ರು ಹೇಳಿದಂತ ಕೆಲಸಗಳನ್ನ ಶೀಘ್ರವಾಗಿ ಮಾಡುವಂತೆ ಸೂಚಿಸೋಕೆ ಅವರ ಇಲಾಖೆ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳು ಕೂಡ ಪತ್ರಗಳನ್ನು ಕೊಡುವಂತ ಕೆಲಸವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಜೈಲಲ್ಲಿರ್ತಕ್ಕಂಥ ಇಬ್ಬರು ಕಾಂಗ್ರೆಸ್ ಶಾಸಕರು, ಇಬ್ಬರು ಕೂಡ ಡಿಕೆ ಶಿವಕುಮಾರ್ ಅವರ ಆಪ್ತರು, ಈ ಕಳೆದ 6-8 ತಿಂಗಳಿಂದ ಜೈಲಲ್ಲಿದ್ದಾರೆ. ಆದ್ರೆ ಅವರ ಭೇಟಿಗೆ ಹೋಗಿರಲಿಲ್ಲ. ವಿನಯ್ ಕುಲಕರ್ಣಿ ಅವರು ಹೆಚ್ಚು ಕಡಿಮೆ 6-7 ತಿಂಗಳಾಯ್ತು ಅವರು ಜೈಲಿಗೆ ಹೋಗಿ, ಅವರ ಭೇಟಿಯನ್ನು ಮಾಡಿರಲಿಲ್ಲ. ಆದ್ರೆ ನಿನ್ನೆ ದಿಢೀರ್ ಅಂತ ಹೋಗಿ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಕಳೆದ 2 ತಿಂಗಳಿಂದ ವೀರೇಂದ್ರ ಪಪ್ಪಿ ಅವರು ಕೂಡ ಜೈಲಲ್ಲಿದ್ದಾರೆ, ಅವರನ್ನು ಹೋಗಿ ಭೇಟಿ ಮಾಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಶಾಸಕರ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡ್ತಾ ಇರತಕ್ಕಂಥ ಒಂದು ಕ್ರಮಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿರ್ತಕ್ಕಂಥದ್ದು. ಅದರಲ್ಲೂ 37-38 ಜನ ಹೊಸದಾಗಿ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರಿದ್ದಾರೆ, ಮೊದಲ ಬಾರಿ ಗೆದ್ದ ಶಾಸಕರಿದ್ದಾರೆ. ಅವರನ್ನ ಟಾರ್ಗೆಟ್ ಮಾಡಿ ಈಗಾಗಲೇ ಡಿಕೆ ಬ್ರದರ್ಸ್ ಅವರು ಸ್ವತಃ ಕರೆ ಮಾಡಿ ಅವರಿಗೆ ಒಂದಷ್ಟು ಭರವಸೆಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತಮವಾದಂತಹ ಅವಕಾಶಗಳು ಬರ್ತವೆ, ಅನುದಾನ ಸೇರಿದಂತೆ ನಿಮಗೆ ಯಾವೆಲ್ಲ ಯೋಜನೆಗಳು ಬೇಕಲ್ಲ ಅವೆಲ್ಲವನ್ನು ಮಾಡಿಕೊಡ್ತೇವೆ, ನೀವು ನಮ್ಮ ಜೊತೆಗೆ ನಿಲ್ಲಿ ಸದ್ಯದ ಮಟ್ಟಿಗೆ ಅನ್ನುವಂಥ ಒಂದಷ್ಟು ಮನವಿಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ದಿನದಿಂದ ದಿನಕ್ಕೆ ಶಾಸಕರ ಸಂಖ್ಯೆ ಹೆಚ್ಚಳವನ್ನ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಡಿಕೆ ಬ್ರದರ್ಸ್ ಮಾಡ್ತಾ ಇದ್ದಾರೆ. ಮೊದಲು 15ರಿಂದ 20 ಜನ ಅವರ ಬೆಂಬಲಿತ ಶಾಸಕರಿದ್ರು, ಈಗ ಸುಮಾರು 35ರಿಂದ 40 ಜನ ಬೆಂಬಲಿತ ಶಾಸಕರು ಆಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಡಿಕೆ ಶಿವಕುಮಾರ್ ಅವರ ವಲಯದಿಂದ ಕೇಳಿ ಬರ್ತಾ ಇದಾವೆ. ಹೀಗಾಗಿ ಒಂದು ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆ ಗುರುತಿಸಿಕೊಳ್ತಾ ಇರತಕ್ಕಂಥ ಆಪ್ತ ಶಾಸಕರಿಗೆ ಒಂದು ರೀತಿಯಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನು ಸಿಗ್ತಾ ಇದೆ. ಜೊತೆಗೆ ಅವರಿಗೆ ಒಂದಷ್ಟು ಮಾನ್ಯತೆಯನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ಮುಂದಿನ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಈಗ ಡಿಕೆ ಶಿವಕುಮಾರ್ ಅವರು ಸಿಎಂ ಗಾದಿ ಮೇಲೆ ಕಣ್ಣಿಟ್ಟುಕೊಂಡು ಎಲ್ಲಾ ಶಾಸಕರನ್ನ ತಮ್ಮತ್ತ ಸೆಳೆಯುವಂತ ಪ್ರಯತ್ನವನ್ನು ನಿರಂತರವಾಗಿ ಆರಂಭಿಸಿದ್ದಾರೆ. ಇದು ಇನ್ನಷ್ಟು ಶಾಸಕರು ಅವರ ಬಣಕ್ಕೆ ಸೇರುವಂತ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದ್ದಾವೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಯಾಗಿ. ಇನ್ನ ಸಿಎಂ ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ನಂಬರ್ ಗೇಮ್ ಪೊಲಿಟಿಕ್ಸ್ಗೆ ಈಗಾಗಲೇ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ, ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ನಂಬರ್ ಯಾರ ಕಡೆ ಜಾಸ್ತಿ ಇರುತ್ತೋ ಅವರು ಸಿಎಂ ಆಗ್ತಾರೆ. ಆ ನಂಬರ್ ತನ್ನತ್ತ ಬರಬೇಕು ಅಂತಂದ್ರೆ ಏನ್ ಮಾಡಬೇಕು, ಇದೇ ವಿಚಾರವಾಗಿ ಡಿಕೆ ಶಿವಕುಮಾರ್ ಈಗ ಕಸರತ್ತನ್ನ ನಡೆಸಿದ್ದಾರೆ. ಒಂದ್ ಕಡೆ ಡಿಕೆಶಿಯಿಂದ ಆಪ್ತ ಶಾಸಕರ ಜೊತೆಗೆ ಮಾತುಕತೆ, ಮತ್ತೊಂದು ಕಡೆ ಶಾಸಕರ ವಿಶ್ವಾಸ ಗಳಿಸುವತ್ತ ಹೆಜ್ಜೆ ಇರಿಸಿದ್ದಾರೆ ಡಿಕೆ ಶಿವಕುಮಾರ್. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕಾಂಗ್ರೆಸ್ ಶಾಸಕರನ್ನ ಭೇಟಿಯಾಗಿದ್ದಾರೆ. ಶಾಸಕರಾದ ವೀರೇಂದ್ರ ಪಪ್ಪಿ ಮತ್ತು ವಿನಯ್ ಕುಲಕರ್ಣಿ ಜೈಲಲ್ಲಿರುವ ಹಿನ್ನೆಲೆ ಜೈಲಿಗೆ ಹೋಗಿ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ. ನಿನ್ನೆ ಜೈಲಲ್ಲಿ ಇಬ್ಬರು ಶಾಸಕರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಪರಪ್ಪನ ಅಗ್ರಹಾರದಲ್ಲಿ ಈ ಇಬ್ಬರು ಶಾಸಕರು ಇರೋದು. ಕೊಲೆ ಆರೋಪದಲ್ಲಿ ವಿನಯ್ ಕುಲಕರ್ಣಿ ಜೈಲು ಪಾಲಾಗಿದ್ರೆ, ಮತ್ತೊಂದು ಕಡೆ ವೀರೇಂದ್ರ ಪಪ್ಪಿ ಇಡಿ ದಾಳಿಯ ನಂತರ ಜೈಲು ಸೇರಿದ್ದಾರೆ. ಸದ್ಯ ಇಬ್ಬರೂ ಶಾಸಕರನ್ನ ಭೇಟಿಯಾಗೋದಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿನ್ನೆ ಜೈಲಿಗೆ ಹೋಗಿದ್ರು. ಅವರನ್ನ ಭೇಟಿಯಾಗಿ ಬಂದಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಶಾಸಕರ ವಿಶ್ವಾಸ ಗಳಿಸುವತ್ತ ಡಿಕೆ ಶಿವಕುಮಾರ್ ಅವರ ಪ್ರಮುಖ ಹೆಜ್ಜೆ. ಯಾವತ್ತೂ ನೆನಪಾಗದೇ ಇರುವಂತಹವರು ದಿಢೀರ್ ಅಂತ ಒಬ್ಬೊಬ್ಬರೇ ನೆನಪಾಗ್ತಾ ಇದ್ದಾರೆ. ಇದರ ಅರ್ಥ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಳೋದು, ನಂಬರ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು. ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಬಹುದು ಡಿಕೆಶಿ ಇದರಲ್ಲಿ?
ಶ್ರೀಪಾದ, ಈಗ ಕಳೆದ 6 ತಿಂಗಳಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಶಾಸಕರು ದೊಡ್ಡ ಮಟ್ಟದಲ್ಲಿ ನೆನಪಾಗ್ತಾ ಇದ್ದಾರೆ. ಯಾಕಂದ್ರೆ ಅಧಿಕಾರವನ್ನ ಯಾವಾಗ ಹಿಡಿಬೇಕನ್ನುವಂತ ಇಚ್ಛಾಶಕ್ತಿ ಅವರಿಗೆ ಬಂತು. 6 ತಿಂಗಳಿಂದ ಒಂದು ರೀತಿಯಲ್ಲಿ ಶಾಸಕರು ಯಾರು ಅವರನ್ನ ಹುಡ್ಕೊಂಡು ಬರ್ತಾರೆ ಅಥವಾ ಭೇಟಿಗೆ ಬರ್ತಾರೆ, ಕೆಲಸದ ನಿಮಿತ್ತ ಬರ್ತಾರೆ, ಅವ್ರ ಒಂದು ರೀತಿಯಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಮತ್ತು ಅವ್ರು ಹೇಳಿದಂತ ಕೆಲಸಗಳನ್ನ ಶೀಘ್ರವಾಗಿ ಮಾಡುವಂತೆ ಸೂಚಿಸೋಕೆ ಅವರ ಇಲಾಖೆ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳು ಕೂಡ ಪತ್ರಗಳನ್ನು ಕೊಡುವಂತ ಕೆಲಸವನ್ನು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಜೈಲಲ್ಲಿ ಇರ್ತಕ್ಕಂಥ ಇಬ್ಬರು ಕಾಂಗ್ರೆಸ್ ಶಾಸಕರು, ಇಬ್ಬರು ಕೂಡ ಡಿ.ಕೆ. ಶಿವಕುಮಾರ್ ಅವರ ಆಪ್ತರು, ಈ ಕಳೆದ 6-8 ತಿಂಗಳಿಂದ ಜೈಲಲ್ಲಿದ್ದಾರೆ. ಆದ್ರೆ ಅವರ ಭೇಟಿಗೆ ಹೋಗಿರಲಿಲ್ಲ. ವಿನಯ್ ಕುಲಕರ್ಣಿ ಅವರು ಹೆಚ್ಚು ಕಡಿಮೆ 6-7 ತಿಂಗಳಾಯ್ತು ಅವರು ಜೈಲಿಗೆ ಹೋಗಿ, ಅವರ ಭೇಟಿಯನ್ನ ಮಾಡಿರಲಿಲ್ಲ. ಆದ್ರೆ ನಿನ್ನೆ ದಿಢೀರ್ ಅಂತ ಹೋಗಿ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಕಳೆದ 2 ತಿಂಗಳಿಂದ ವೀರೇಂದ್ರ ಪಪ್ಪಿ ಅವರು ಕೂಡ ಜೈಲಲ್ಲಿದ್ದಾರೆ, ಅವ್ರನ್ನು ಹೋಗಿ ಭೇಟಿ ಮಾಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಶಾಸಕರ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡ್ತಾ ಇರತಕ್ಕಂಥ ಒಂದು ಕ್ರಮಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿರ್ತಕ್ಕಂಥದ್ದು. ಅದರಲ್ಲೂ 37-38 ಜನ ಹೊಸದಾಗಿ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರಿದ್ದಾರೆ, ಮೊದಲ ಬಾರಿ ಗೆದ್ದ ಶಾಸಕರಿದ್ದಾರೆ. ಅವರನ್ನ ಟಾರ್ಗೆಟ್ ಮಾಡಿ ಈಗಾಗಲೇ ಡಿ.ಕೆ. ಬ್ರದರ್ಸ್ ಅವರು ಸ್ವತಃ ಕರೆ ಮಾಡಿ ಅವರಿಗೆ ಒಂದಷ್ಟು ಭರವಸೆಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತಮವಾದಂತಹ ಅವಕಾಶಗಳು ಬರ್ತವೆ, ಅನುದಾನ ಸೇರಿದಂತೆ ನಿಮಗೆ ಯಾವೆಲ್ಲ ಯೋಜನೆಗಳು ಬೇಕಲ್ಲ ಅವೆಲ್ಲವನ್ನು ಮಾಡಿಕೊಡ್ತೇವೆ, ನೀವು ನಮ್ಮ ಜೊತೆಗೆ ನಿಲ್ಲಿ ಸದ್ಯದ ಮಟ್ಟಿಗೆ ಅನ್ನುವಂತ ಒಂದಷ್ಟು ಮನವಿಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ದಿನದಿಂದ ದಿನಕ್ಕೆ ಶಾಸಕರ ಸಂಖ್ಯೆ ಹೆಚ್ಚಳವನ್ನ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಡಿ.ಕೆ. ಬ್ರದರ್ಸ್ ಮಾಡ್ತಾ ಇದ್ದಾರೆ. ಮೊದಲು 15-20 ಜನ ಅವರ ಬೆಂಬಲಿತ ಶಾಸಕರಿದ್ರು, ಈಗ ಸುಮಾರು 35-40 ಜನ ಬೆಂಬಲಿತ ಶಾಸಕರು ಆಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಡಿ.ಕೆ. ಶಿವಕುಮಾರ್ ಅವರ ವಲಯದಿಂದ ಕೇಳಿ ಬರ್ತಾ ಇದಾವೆ. ಹೀಗಾಗಿ ಒಂದು ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಗುರುತಿಸಿಕೊಳ್ತಾ ಇರತಕ್ಕಂಥ ಆಪ್ತ ಶಾಸಕರಿಗೆ ಒಂದು ರೀತಿಯಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನು ಸಿಗ್ತಾ ಇದೆ. ಜೊತೆಗೆ ಅವರಿಗೆ ಒಂದಷ್ಟು ಮಾನ್ಯತೆಯನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ಮುಂದಿನ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಈಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಗಾದಿ ಮೇಲೆ ಕಣ್ಣಿಟ್ಟುಕೊಂಡು ಎಲ್ಲಾ ಶಾಸಕರನ್ನ ತಮ್ಮತ್ತ ಸೆಳೆಯುವಂತ ಪ್ರಯತ್ನವನ್ನು ನಿರಂತರವಾಗಿ ಆರಂಭಿಸಿದ್ದಾರೆ. ಇದು ಇನ್ನಷ್ಟು ಶಾಸಕರು ಅವರ ಬಣಕ್ಕೆ ಸೇರುವಂತ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದ್ದಾವೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಯಾಗಿ.